ಆರಂ ಸುದ್ದಿ ಕನ್ನಡ ಸುಸ್ವಾಗತ. ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ. ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ, ರೋಟರಿ ಸಿಲ್ಕ್ ಸಿಟಿ ಸಂಯುಕ್ತಾಶ್ರಯದಲ್ಲಿ ಬೈಕ್ ಜಾಥಾ ಮೂಲಕ ನನ್ನ ಮತ ನನ್ನ ಹಕ್ಕು ಎಂಬ ಸತ್ವ ಸಾರೋಣ, ಪ್ರಜಾಪ್ರಭುತ್ವದ ಮಹತ್ವ ಅರಿಯೋಣ ಎಂಬ ವಾಕ್ಯದೊಂದಿಗೆ ಚಾಮರಾಜನಗರದಿಂದ ಬೆಂಗಳೂರಿನವರೆಗೆ 175 ಕಿಮಿಗಳ ಬೈಕ್ ಜಾಥಾ ನಗರದ ಜಿಲ್ಲಾಡಳಿತ ಭವನದಿಂದ ಪ್ರಾರಂಭಗೊಂಡಿತು. ಶಾಸಕ ಸಿ. ಪುಟ್ಟರಂಗಶೆಟ್ಟಿ, ವಿಧಾನ ಪರಿಷತ್ ಸದಸ್ಯರು ಡಿ. ತಿಮ್ಮಯ್ಯ, ಅಧ್ಯಕ್ಷ ಪಿ. ಮರಿಸ್ವಾಮಿ, ಚೂಡ ಅಧ್ಯಕ್ಷ ಮಹಮ್ಮದ್ ಅಸ್ಕರ್, ಮುನ್ನಾ ಸಿಇಒ ಮೋನಾರೋತ್, ಎಸ್ಪಿ ಡಾ. ಕವಿತಾ, ಅರಣ್ಯ ಇಲಾಖೆ ಅಧಿಕಾರಿ ಪ್ರಕಾಶ್ ಕರ್ ಅಕ್ಷಯ್ ಭಾಗಿಯಾಗಿ ಜಾಥಾಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸ್ಥಳೀಯ ಶಾಸಕ ಸಿ. ಪುಟ್ಟರಂಗಶೆಟ್ಟಿ, ಅಂತಾರಾಷ್ಟ್ರೀಯ ಸಂವಿಧಾನ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವ ಜಾಥಾದ ಉದ್ದೇಶ ದೇಶದ ಪ್ರಜಾಪ್ರಭುತ್ವ ರಕ್ಷಣೆ ಮತ್ತು ಅದರ ಉಪಯೋಗ ಪ್ರತಿ ವ್ಯಕ್ತಿಗೆ ತಲುಪಿಸಬೇಕು. ನಾವು ಒಂದ್ಸಾರಿ ಲೋಕಸಭೆಗೆ ಅವರು ಆಯ್ಕೆ ಮಾಡಿದ್ಮೇಲೆ ಲೋಕಸಭೆಯಲ್ಲಿ ಅವ್ರು ಬೇಕಾದಂಥ ಪ್ರಧಾನಮಂತ್ರಿನ, ರಾಷ್ಟ್ರಪತಿನ ಆಯ್ಕೆ ಮಾಡ್ಕೊತಾರೆ, ಎಲ್ಲ ಆಡಿದ್ದಾರೆ. ಹಾಗೆ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇತ್ತು. ನಾನು ಆ ಕಾಲದ ಇತಿಹಾಸವನ್ನು ನೋಡೋ ಇತಿಹಾಸ ಓದಿರ್ತಕ್ಕಂಥದ್ದು. ಅದಕ್ಕೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನೇರ ಪ್ರಜಾಪ್ರಭುತ್ವ ಇರ್ತಕ್ಕಂಥ ವ್ಯವಸ್ಥೆ. ನಮ್ಮಲ್ಲಿ ಬಹುಶಃ ಇಡೀ ವಿಶ್ವದಲ್ಲಿ ಸುಮಾರು 90ರಿಂದ 110 ರಾಷ್ಟ್ರಗಳಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನ ಹಕ್ಕು, ಸಮಾನವಾದಂಥ ಅಧಿಕಾರ. ಅದಕ್ಕೆ ನನ್ನ ಮತ ನನ್ನ ಹಕ್ಕು, ಇದು ನನ್ನನ್ನು ಹೀಗೆ ಮಾಡು ಅಂತ ಹೇಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಹಾಗಾಗಿ ಇದನ್ನು ಯುನೈಟೆಡ್ ಸ್ಟೇಟ್ನಲ್ಲಿ ನಡೆದಂಥ ಒಂದು ಪ್ರಥಮ ಸಭೆಯಲ್ಲಿ ಈ ಒಂದು ವಿಶ್ವದ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಘೋಷಣೆ ಮಾಡಿ ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ನಡೀತಾ ಇದೆ. ನಾಳೆ ಇದು ನಡೀತದೆ. ಹಾಗಾಗಿ ಇವತ್ತು ಪೂರ್ವವಾಗಿ ನಾವು ಈ ಒಂದು ಬೈಕ್ ರ್ಯಾಲಿಯನ್ನು ಬಳಸ್ಕೊಡ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಮತ್ತು ಹೆಚ್ಚಾಗಿ ಮುಖ್ಯವಾಗಿ ಇರಬೇಕಾದಂಥ ಕಾಲ. ಹಾಗಾಗಿ ಈಗ ಅನೇಕ ಕಾರ್ಯಕ್ರಮಗಳನ್ನು ಮಾಡೋ ಮುಖಾಂತರ ಸಂವಿಧಾನವನ್ನು ಎಲ್ಲರೂ ತಿಳಿಯತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗಾಗಲೇ ಸಂವಿಧಾನವನ್ನು ಓದು ಅಂತೇಳಿ ಸಂವಿಧಾನ ಪೀಠಿಕೆಯನ್ನು ನಾವೆಲ್ಲ ಪಠಣ ಮಾಡಿದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸುತ್ತಾ ನನ್ನ ಮಾತನ್ನು ಧನ್ಯವಾದಗಳು.